ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೂರನೇ ಪರಿಪೂರ್ಣ ಬಜೆಟ್ ಮಂಡನೆ ಇವತ್ತು ಮಂಡನೆಯಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಆಯವ್ಯಯ ಮಂಡಿಸಲಿದ್ದಾರೆ. ಇನ್ನು ಇಂದಿನ ಬಜೆಟ್ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಈ ಮಧ್ಯೆ ರಾಜ್ಯಕ್ಕೆ ಏನೇನು ಕೊಡುಗೆ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಇಂದಿನ ಬಜೆಟ್ ಮೇಲೆ ರಾಜ್ಯ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಇಂದಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಕೊಡುಗೆಗಳು ಬಾರದಿದ್ದಲ್ಲಿ ನಾಳೆ ಸದನದಲ್ಲಿ ವಿಚಾರ ಮಂಡಿಸೋಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿರುವ ಕಾರಣ ರಾಜ್ಯದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ವೀಕೆಂಡ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಕಲ್ಟ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಸತಿ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ವೇಳೆ ಸಚಿವ ಜಮೀರ್ ಅಹಮದ್ ಖಾನ್, ನಾಸಿರ್ ಅಹಮದ್, ನಟ ಜೈದ್ ಖಾನ್ ಕೂಡ ಸಿಎಂಗೆ ಸಾಥ್ ನೀಡಿದರು. ಮೈಸೂರಲ್ಲಿ ಮಾದಕ ವಸ್ತು ಪತ್ತೆ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿ ಮಾಡಿದ್ದಾರೆ. ಮೈಸೂರು ಪೊಲೀಸರು ಮತ್ತೊಮ್ಮೆ ವಿಫಲ ಆಗಿದ್ದಾರೆ ಅಂತ ಸಂಸದ ಯದುವೀರ್ ಒಡೆಯರ್ ಕಿಡಿಕಾರಿದಲ್ಲದೆ ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ಅವರ ದಾಖಲೆಗೆ ಡ್ರಗ್ಸ್ ಪ್ರಕರಣಗಳು, ರೇಪ್ ಅಂಡ್ ಮರ್ಡರ್ ಪ್ರಕರಣಗಳು ಕೂಡ ಸೇರಬೇಕು. ಮೈಸೂರಿನವರೇ ಆದ ಸಿದ್ದರಾಮಯ್ಯ ಗಮನಿಸಬೇಕಾಗಿತ್ತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಹೇಳಿ, ನಾನು ಮತ್ತೊಮ್ಮೆ ಡ್ರಗ್ಸ್ ಬಗ್ಗೆ ಕೇಂದ್ರ ಗೃಹ ಸಚಿವರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದರು. ಸಾಂಸ್ಕೃತಿಕ ರಾಜಧಾನಿ ಅಂತ ಏನು ಗುರುತಿಸಲಾಗಿದೆ, ಇವತ್ತು ಡ್ರಗ್ಸ್ಗಾಗಿ ಏನು ಅದು ಇವತ್ತು ಅನೇಕ ಘಟಕಗಳು, ಇದು 1-2 ಪ್ರಕರಣ ಅಲ್ಲ, ಸತತವಾಗಿ ಇಂಥ ಕೇಸ್ಗಳು ಪ್ರತಿ ತಿಂಗಳು ನಮಗೆ ಒಂದು ಸಿಗ್ತಾ ಇದೆ. ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ. ಇದಕ್ಕೆ ಕೂಡಲೇ ಇವರು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ. ಅಂದರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಲೂ ಕೂಡ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಈ ಡ್ರಗ್ಸ್ ಏನು ಉತ್ಪಾದನೆಗಾಗಿ ನಮ್ಮ ಮೈಸೂರು ಕೇಂದ್ರ ಆಗಿದೆ, ಅದು ಇಲ್ಲೇ ನಿಲ್ಲಬೇಕು ಅಂತ ಇವರು ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೊಳ್ಳಿ. ನಾವೆಲ್ಲರೂ ಅದಕ್ಕೆ ಶಕ್ತಿ ತುಂಬಿಸುವಂಥದ್ದು ಕೆಲಸ ಮಾಡ್ತೀವಿ. ಜೀರಾಮ್ಜಿ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಕರ್ನಾಟಕ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಜಿಬಿ ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟ ಪ್ರತಿ ವಿಧಾನಸಭಾ ಕ್ಷೇತ್ರ, ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಪಪ್ರಚಾರದ ಮೂಲಕ ಜನರಿಗೆ ತಪ್ಪು ಸಂದೇಶವನ್ನು ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಕೆಲಸವನ್ನ ಮಾಡ್ತಿದ್ದೀವಿ. ಈ ಮೊದಲು 100 ದಿನ ಇದ್ದಂತಹ ಕೂಲಿ ಕೆಲಸ 125ಕ್ಕೆ ಏರಿಕೆ. ಕೂಲಿ ಪಾವತಿ ಅವಧಿಯನ್ನ 2 ವಾರದಿಂದ 1 ವಾರಕ್ಕೆ ಇಳಿಕೆ ಮಾಡಲಾಗಿದೆ ಅಂತಂದ್ರು. ಜಿ ಯೋಜನೆ ಬಗ್ಗೆ ಕರ್ನಾಟಕವೂ ಸೇರಿದಂತೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅಪಪ್ರಚಾರವಾದ ಹಿನ್ನೆಲೆಯಲ್ಲಿ ಜನರಿಗೆ ಸತ್ಯ ದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲೇ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಜನಜಾಗೃತಿ ಅಭಿಯಾನವನ್ನು ನಮ್ಮ ಪಾರ್ಟಿ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಪಪ್ರಚಾರದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಜನರಲ್ಲಿ ತಪ್ಪು ಭಾವನೆಯನ್ನು ಬಿತ್ತಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಶ್ರಮಿಸ್ತಾ ಇರುವುದನ್ನು ಸಮಾಜ ಕಾಣುವಂಥ ಅವಕಾಶಗಳಾಗಿದೆ. ಜಿ ಯೋಜನೆ ಬಗ್ಗೆ ಕೊಪ್ಪಳದಲ್ಲಿ ಬಲ್ಡೋಟ ಸೇರಿದಂತೆ ವಿವಿಧ ಕಾರ್ಖಾನೆಗಳ ವಿಸ್ತರಣೆ ಹಾಗೂ ಉಕ್ಕು ಕಾರ್ಖಾನೆಗಳಿಂದ ಆಗ್ತಾ ಇರುವಂತಹ ಪರಿಸರ ಹಾನಿ ತಡೆಗಟ್ಟಬೇಕು ಅಂತ ಆಗ್ರಹ ಮಾಡಲಾಗಿದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಹಾಗೂ ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ನಡೆಸ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಫೆಬ್ರವರಿ 7ರಂದು 100ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ ಸಂದರ್ಭ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದ್ದು, ಸಭೆಯಲ್ಲಿ ನಾಡಿನ ಸ್ವಾಮೀಜಿಗಳು, ಪ್ರಗತಿಪರರು ಕೂಡ ಭಾಗವಹಿಸಲಿದ್ದಾರೆ. ದಕ್ಷಿಣ ಕನ್ನಡ ಲೋಕೋಪಯೋಗಿ ಇಲಾಖೆ ಹಾಗೂ ವಕೀಲರ ಸಂಘ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನ್ಯಾಯಾಲಯ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಯಿತು. ಆಂಧ್ರಪ್ರದೇಶದ ರಾಜ್ಯಪಾಲ ಮತ್ತು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಾಜೀರ್ ಮಾತನಾಡಿ, ಕಕ್ಷಿದಾರನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ವಕೀಲರ ಪಾತ್ರ ಮುಖ್ಯವಾದದ್ದು. ನ್ಯಾಯಾಲಯದಲ್ಲಿ ಕಕ್ಷಿದಾರನಿಗೆ ಭಯರಹಿತ ವಾತಾವರಣ ನಿರ್ಮಾಣ ಮಾಡಬೇಕಿದೆ ಅಂತಂದರು.
ವಿಜಯನಗರ ಜಿಲ್ಲೆಯ ಕೊಟ್ಟೂರಲ್ಲಿ ತಂದೆ ತಾಯಿ ಸಹೋದರಿ ಹತ್ಯೆ ಪ್ರಕರಣ ಸಂಬಂಧ ಭಾರೀ ಬೆಳವಣಿಗೆ ಆಗಿದೆ. ಆರೋಪಿ ಅಕ್ಷಯ್ ಮೂವರನ್ನ ಕೊಲೆ ಮಾಡಿ ಮೃತದೇಹಗಳನ್ನು ಮನೆಯಲ್ಲೇ ಹೂತು ಹಾಕಿದ್ದ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಅಕ್ಷಯ್ನನ್ನು ಕೂಡ್ಲಿಗಿ ಪಟ್ಟಣದಿಂದ ಕೊಟ್ಟೂರಿಗೆ ಕರೆತಂದು ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ತಂದೆಯ ಕಾಲು ಕಟ್ಟು ಮಾಡಿ ಒಂದೇ ಕುಣಿಯಲ್ಲಿ ಮೂವರನ್ನ ಮನೆಯ ಹಾಲ್ನಲ್ಲೇ ಹೂತು ಹಾಕಿದ್ದಾನೆ ಆರೋಪಿ ಅಕ್ಷಯ. ಇನ್ನು ಮೃತದೇಹ ಹೊರಗೆ ತೆಗೆದಾಗ ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ತಂಗಿಯ ಕುತ್ತಿಗೆಯನ್ನೇ ಕೊಯ್ದು ಆ ಹತ್ಯೆ ಮಾಡಿದ್ದಾನೆ. ಮೃತದೇಹಗಳನ್ನು ಕಂಡು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಕಣ್ಣೀರು ಬರ್ಲಿಲ್ಲ ಸರ್ ಅವನಿಗೆ. ಎಂತರ್ಗೂ ಕಣ್ಣೀರು ಬರ್ತಾ ಅವ್ನಿಗೆ ಕಣ್ಣೀರೇ ಬರ್ಲಿಲ್ಲ ಅವನಿಗೆ ಸರ್. ಅವನು ಮಣ್ಣುಣಿದಾನೆ. ಎಷ್ಟು ದಿನ ಆಗಿರ್ಬೋದು? 26ನೇ ತಾರೀಕು ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾನು ನೈಟ್ 26ನೇ ತಾರೀಕು. ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಆಯೂಬ್ ಪೈಲ್ವಾನ್ ಮಕ್ಕಳಾದ ಹುಸೇನ್ ಹಾಗೂ ಹಸೇನ್ ಅನ್ನೋರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರು. ಈ ಪ್ರಕರಣವನ್ನ ಇದರಲ್ಲಿ ಪ್ರಮುಖವಾಗಿ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಇಬ್ಬರ ವಿಚಾರಣೆಯನ್ನ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಮುಂಭಾಗ ಗಲಾಟೆಯಲ್ಲಿ ಇಬ್ಬರು ಭಾಗಿಯಾಗಿದ್ದು, ಈ ಪ್ರಕರಣದಲ್ಲಿ ಇಮಾಮ್ ನಗರದಲ್ಲಿರುವ ಮನೆಗೆ ಬಂಧಿಸೋಕೆ ಹೋಗಿದ್ದ ಪೊಲೀಸರ ಮೇಲೆ ಹುಸೇನ್ ಮತ್ತು ಹಸೇನ್ ಹಲ್ಲೆ ಮಾಡಿದ್ರು. ಕಾಂಗ್ರೆಸ್ ಮುಖಂಡ ಆಯೂಬ್ ಪೈಲ್ವಾನ್ ಮಕ್ಕಳಾದ ಹುಸೇನ್ ಹಾಗೂ ಹಸೇನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸ್ ಅವ್ರ ಜೊತೆ ಕೂಡ ಮಿಸ್ಬಿಹೇವ್ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಕೂಡ ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅದರ ಸಂಬಂಧ ಕೂಡ ಈಗ ಕೇಸಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಅರೆಸ್ಟ್ ಏನು ಮಾಡಬೇಕು ಯಾರ್ಯಾರಂತ ನಾವು ಐಡೆಂಟಿಫೈ ಮಾಡಿ ಅರೆಸ್ಟನ್ನು ಕೂಡ ಮಾಡ್ತೇವೆ. ಮ್ಯಾನ್ ಹ್ಯಾಂಡ್ಲು ಅಲ್ಲಿ ತುಂಬ ಹುಡುಗರು ಇದ್ದಾರೆ. ಸೊ ಹಾಗಾಗಿ ಅವ್ರ ಹೆಸರು ಇದು ಎಲ್ಲ ತೊಗೊಂಡು ನಾವು ಅರೆಸ್ಟ್ ಮಾಡಿದ್ಮೇಲೆ ನಿಮಗೆ ಯಾರು ಏನು ಅಂತ ಹೇಳಿ ಅದರ ಸಂಪೂರ್ಣ ಮಾಹಿತಿ ಕೊಡ್ತೇವೆ. ಹೇಳಿಕೆ ಪಡೆದುಕೊಂಡು ಅದನ್ನು ಪ್ರಕರಣ ದಾಖಲು ಮಾಡ್ತೇವೆ. ಫಸ್ಟ್ ಏನು ಮಿಲ್ಲತ್ ನಗರದಲ್ಲಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಕರಣ ಆಗ್ತದೆ. ಇಲ್ಲಿ CJ ಹಾಸ್ಪಿಟ್ಲಲ್ಲಿ ಆಗಿದ್ದಕ್ಕೆ ಕೂಡ ಅದಕ್ಕೂ ಪ್ರತ್ಯೇಕವಾದ ಪ್ರಕರಣ ಆಗುತ್ತೆ. ಅದೆಲ್ಲ ಆಗಾದಮೇಲೆ ನಮಗೆ ವಿಡಿಯೋಸ್ ಎಲ್ಲ ಇದೆ, ವೆರಿಫೈ ಮಾಡಿ ನಾವು ಯಾರಂತ ಹೇಳಿ ನಾವು ಅವರೆಲ್ಲರಿಗೆ ಫರ್ದರ್ ಏನು ಕಾನೂನು ಕ್ರಮ ಇದೆ ಅವ್ರಿಗೆಲ್ಲರ ಮೇಲೆ ಮಾಡ್ತೇವೆ. ಅವರು ರಾಜಪ್ಪನ ಮೇಲೆ ಏನು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಆ ಕಾರಣ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಬ್ಬರು PC ಗಳ ಮೇಲೆ ಹಲ್ಲೆಯನ್ನು ಮಾಡೋದು ಅಷ್ಟೇ ಅಲ್ಲ, ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ಕೂಡ ದಬ್ಬತಕ್ಕಂಥ ಒಂದು ಕಾರ್ಯ ನಡೆದಿರ್ತಕ್ಕಂಥದ್ದು ಖಂಡನೀಯ. ನಾವಿಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಚೋದನೆಯನ್ನು ಇಡೀ ಜಿಲ್ಲಾ ಸಚಿವರು ಮತ್ತು ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಜಿಲ್ಲಾಡಳಿತ, ಅದು ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಇವರು ಪ್ರತಿಯೊಂದು ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ರೀತಿ ಯಾರಿಗೂ ಕೂಡ ಪೊಲೀಸರನ್ನು ಮುಟ್ಟಲಿಕ್ಕೆ ಧೈರ್ಯ ಬರೋದಿಲ್ಲ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಮಚ್ಚು ಲಾಂಗು ಝಳಪಿಸಿದೆ. ಅಜ್ಜೇಗೌಡನ ಪಾಳ್ಯ ನಿವಾಸಿ ಜಗದೀಶ್ ಹಾಗೂ ಕುಣಿಗಲ್ ಪಟ್ಟಣ ನಿವಾಸಿ ವಿನಯ್ ಮೇಲೆ ಮಂಜುನಾಥ ಹಾಗೂ ನವೀನ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಮಂಜುನಾಥನ ತಂಗಿಯನ್ನ ಜಗದೀಶ್ ಪ್ರೀತಿಸ್ತಾ ಇದ್ದ. ಮನೆಯಲ್ಲಿ ಪರಸ್ಪರ ಮದುವೆ ಮಾತುಕತೆ ಕೂಡ ನಡೆದಿತ್ತು. ಇದರ ನಡುವೆ ಮದುವೆ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಗಾಯಾಳುಗಳನ್ನು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಗೆ ಕಡಿವಾಣ ಇಲ್ಲದಂತಾಗಿದೆ. ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರುನೇಶನ್ ಟೌನ್ ಬಳಿ ಗ್ಯಾಸ್ ಸಿಲಿಂಡರ್ ಭರ್ತಿ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಪಾಷಾ ಜಾನ್ ಅನ್ನುವವನನ್ನ ಬಂಧಿಸಲಾಗಿದೆ. ಬಂಧಿತನಿಂದ ಗ್ಯಾಸ್ ರೀಫಿಲ್ಲಿಂಗ್ ಮಳಿಗೆಯಲ್ಲಿ ಗೋ ಗ್ಯಾಸ್ ಕಂಪನಿಗೆ ಸೇರಿದ 2 ಸಿಲಿಂಡರ್ ಹಾಗೂ ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದ ಸಾಧನಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.
ಬೆಸ್ಕಾಂ ಅಧಿಕಾರಿ ಲಂಚ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಬೆಸ್ಕಾಂ ಎಸ್ಒ ಮಧು ಹೊಸದುರ್ಗದ ನಾಗಯ್ಯನಹಟ್ಟಿ ನಿವಾಸಿ ರಾಮಚಂದ್ರಪ್ಪ ಅವರಿಂದ 3,000ಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಹಿನ್ನೆಲೆ ಲೋಕಾಯುಕ್ತ ಎಸ್ಪಿ ವಾಸುದೇವ್, ಸಿಪಿಐ ಬಸವರಾಜ್ ಲಮಾಣಿ ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ 5 ಪೊಲೀಸರು ಬಂಧಿಸಿದ್ದಾರೆ. ಶಿವಾಜಿನಗರ ಹಾಗೂ ಬಾಣಸವಾಡಿ ಪೊಲೀಸರು ಒಟ್ಟಾಗಿ ಕಾರ್ಯಾಚರಣೆ ನಡೆಸಿದ್ದು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಳ್ಳರಿಂದ 15ಕ್ಕೂ ಹೆಚ್ಚು ಬೈಕ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮನೆ ಮುಂದಿನ ರಸ್ತೆ ಕಾಂಪೌಂಡ್ನಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳನ್ನು ಟಾರ್ಗೆಟ್ ಮಾಡಿ ಕೀ ಮುರಿದು ಕಳ್ಳತನ ಮಾಡ್ತಾ ಇದ್ರು. ನಗರದ ಹಲವೆಡೆ ಕೈಚಳಕ ತೋರಿಸಿದ್ದ ಆರೋಪಿಗಳು 9 ಲಕ್ಷ ಮೌಲ್ಯದ ಬೈಕ್ಗಳನ್ನು ಕಳ್ಳತನ ಮಾಡಿದ್ರು. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ 5 ಬಂಧಿಸಲಾಗಿದೆ. ಹಾವೇರಿಯಲ್ಲಿ ಕಟಾವು ಮಾಡಿಟ್ಟಿದ್ದ ಮೆಕ್ಕೆಜೋಳದ ರಾಶಿಗೆ ಆಕಸ್ಮಿಕ ಬೆಂಕಿ ತಗುಲಿ ಮೆಕ್ಕೆಜೋಳ ಆಹುತಿಯಾಗಿರುವ ಘಟನೆ ನಡೆದಿದೆ. ಹಾವೇರಿಯ ನೆಲ್ಲೋಗಲ್ಲ ಗ್ರಾಮದಲ್ಲಿ ರೈತ ಹೊನ್ನಪ್ಪ ಬಣಕಾರನ್ನೂರು ಸಂಗ್ರಹ ಮಾಡಿದ್ದ ಮೆಕ್ಕೆಜೋಳಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಆಗ್ನೇಯ ಕೆನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸೇರಿದಂತೆ ನಗರದ ವಿವಿಧ ರಸ್ತೆಗಳಲ್ಲಿ ಯಮಧರ್ಮ ಮತ್ತು ಯಮ ಕಿಂಕರರು ಆಗಮಿಸಿ ವಾಹನ ಸವಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಹನ ಸವಾರರು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದು ಹೆಲ್ಮೆಟ್ ಧರಿಸದೆ ಹಾಗೂ ಆಟೋ ಸವಾರರು ಕೂಡ ವೇಗ ಚಾಲನೆ ಮಾಡ್ತಾ ಇದ್ದು ದಕ್ಷಿಣ ಸಂಚಾರ ಪೊಲೀಸರು ಸಾರ್ವಜನಿಕ ಅರಿವು ಮೂಡಿಸಿದ್ದಾರೆ. ಯಮಧರ್ಮ ಮತ್ತು ಯಮ ಕಿಂಕರರಂತೆ ಕರೆಸಿ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಮ್ಮ ಜೀವದ ಜೊತೆ ಚೆಲ್ಲಾಟ ಆಡುವುದನ್ನು ನಿಲ್ಲಿಸಿ ಅಂತ ಟ್ರಾಫಿಕ್ ಪೊಲೀಸ್ ಲೋಕೇಶ್ ಚಿತ್ರಗುಪ್ತನಾಗಿ, ಮಲ್ಲಿಕಾರ್ಜುನ್ ಕಿಂಕರರಾಗಿ ಹೋಂಗಾರ್ಡ್ ನರೇಶ್ ಜಾಗೃತಿ ಮೂಡಿಸಿದ್ದಾರೆ. ಅದಕ್ಕೆ ಅವರನ್ನು ಹಿರಿಯರಲ್ಲೇ ಬಂದು ಹೆಲ್ಮೆಟ್ ಅನ್ನು ಹಾಕದೆ ಸಂಚಾರದ ನಿಯಮನ ಉಲ್ಲಂಘಿಸುತ್ತಾರೆ. ಅವರಿಗೆ ಜೀವದ ಭಯವಿಲ್ಲ. ಅವರಿಗೆ ಈ ಲೋಕದಲ್ಲಿ ಬಾಳಲು ಯಾವ ಅರ್ಹತೆಯೂ ಹೇಳಿಕೊಡುತ್ತೇವೆ. ಈ ಬಸ್ಸಿನ ಚಾಲಕರಾಗಲಿ ಬೇರೆ ಬಸ್ಸಿನ ಚಾಲಕರಾಗಲಿ ಸಂಚಾರ ಜಿಲ್ಲಾ ವತಿಯಿಂದ ಮತ್ತು ದಕ್ಷಿಣ ಸಂಚಾರ ಮತ್ತು ದಾವಣಗೆರೆ ಸಂಚಾರ ವೃತ್ತ ಕಚೇರಿಯಿಂದ ಈ ದಿನ ನಾವು ರಸ್ತಾ ಸುರಕ್ಷತಾ ಸಪ್ತಾಹ ಅಂಗವಾಗಿ ಯಮ ಕಿಂಕರ ಪಾತ್ರವನ್ನು ಮಾಡಿಸಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಇಲಾಖೆ ಬಸ್ಗಾಗಿ ಗ್ರಾಮಸ್ಥರು ಕಾದು ಸುಸ್ತಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೇಶ್ವರದಿಂದ ಅಕ್ಕಿಗುಂದ, ಚನ್ನಪಟ್ಟಣ, ಶೆಟ್ಟಿಕೆರೆಗೆ ಹೋಗುವ ಪ್ರಯಾಣಿಕರು ಪರದಾಟ ನಡೆಸಿದ್ರು. ಸಂಜೆ 5 ಗಂಟೆಗೆ ಬರಬೇಕಿದ್ದ ಬಸ್ ಸಂಜೆ 6:30 ಆದರೂ ಕೂಡ ಬಂದಿಲ್ಲ ಅಂತ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಬಸ್ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. 5:15 ಬಿಡ್ತೈತ್ರಿ ಅಂತದ್ ಇವತ್ತು 6:30 ಆದ್ರೂ ಬಸ್ ಇಲ್ರಿ. ನಾವು ಮುಡುಕ್ರು ಹುಡ್ಕಟ್ಟಿಗೆ ಬಂದು ಸಂಜೆ ವ್ಯವಸ್ಥೆ ಮಾಡ್ಕೊಂಡಿಲ್ ಬಟ್ಟೆನ ಕುಂತ್ರ ನಾವು ಎಷ್ಟೊತ್ತಿಗೆ ಊರ್ ಮುಟ್ಟದ್ರಿ. ಈಗ ಬಸ್ ಬಿಡ್ಬೇಕ್ರಿ ನಮಗ. ಬಸ್ ಕೇಳಕ್ ಹೋದ್ರ ಬಸ್ ಬಿಡಲ್ಲ ಅಂತಾರ್ರಿ ಇವ್ರು. 5:15 ಬಸ್ ಇನ್ನೂವರೆಗೆ ಆದ್ರೂ ಬಂದಿಲ್ರಿ. ಸಣ್ಣ ಸಾಲಿ ಮಕ್ಕಳು ಅವ್ರನ್ನೆಲ್ಲ ಸಂಜೆ ಕರ್ಕೊಂಬಂದು ದೊಡ್ಡ ಸಾಲ ಇಲ್ದಾರ ಅವರೆಲ್ಲ ಬಂದು ಇಲ್ಲಿ ಕುತ್ಕೊಂಡಾರ್ರಿ. ಬಿಡ ಅಂದ್ರೆ ಬಿಡಾಕ್ ತಯಾರಿಲ್ರಿ ಅವ್ರು. ಕದ ಹಾಕ್ತಿವಿ ಅಂದ್ರೆ ಕದ ಹಾಕೋ ಹೋಗ್ರಿ ಅಂತಂದು ಹೇಳಿ. ಮಾಘ ಮಾಸದ ಹಿನ್ನೆಲೆ ಮಂಡ್ಯದ ಗಂಜಾಂನಲ್ಲಿ ಮಧ್ಯರಾತ್ರಿಯಿಂದಲೇ ಭಕ್ತರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನ ನಿಮಿಷಾಂಬ ದೇಗುಲದ ಬಳಿ ಪುಣ್ಯ ಸ್ನಾನಕ್ಕೆ ಸಿದ್ಧತೆ ಮಾಡಲಾಗಿದ್ದು ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಮಾಘ ಮಾಸದ ಹುಣ್ಣಿಮೆಯಂದು ಕಾವೇರಿಯಲ್ಲಿ ಮಿಂದರೆ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಫೋಕಸ್ ಲೈಟ್ ಮೇಲೆ ಬಸವೇಶ್ವರರ ಬಾವುಟ ಅಳವಡಿಸಿದ್ದ ಹಿನ್ನೆಲೆಯಲ್ಲಿ ಜಾತ್ರೆಗೆ ಅರ್ಧಕ್ಕೆ ನಿಂತಿರೋ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹಗ್ಗಿನಬಾಳು ಗ್ರಾಮದಲ್ಲಿ ರಥವೇ ಅರ್ಧಕ್ಕೆ ನಿಂತಿದೆ. ಬಾವುಟ ತೆಗೆಯುವ ವಿಚಾರದಲ್ಲಿ 2 ಸಮುದಾಯದ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಜಾತ್ರೆ ಸಿದ್ಧವಾಗುವಂತೆ ಮಾಡಿದೆ. ಇನ್ನು ಘಟನೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಜಾತ್ರೆ ಅರ್ಧಕ್ಕೆ ನಿಂತಿದ್ದು ಜಾತ್ರೆಗೆ ಬಂದಿದ್ದ ಜನರು ಬೇಸರದಿಂದ ವಾಪಸ್ ಆಗಿದ್ದಾರೆ. ಮೈಸೂರಿನ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಒಂದೇ ತಿಂಗಳಲ್ಲಿ 2,46,28,000 ಕಾಣಿಕೆ ಸಂಗ್ರಹ ಆಗಿದೆ. 50 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸೇರಿ ವಿದೇಶಿ ಕರೆನ್ಸಿಗಳು ಕೂಡ ಸಂಗ್ರಹವಾಗಿದೆ.
ಇಂದಿನಿಂದ ನಡೆಯಲಿರುವಂತಹ ಭರತ ಹುಣ್ಣಿಮೆ ಜಾತ್ರೆಗೆ ಯಲ್ಲಮ್ಮನ ಗುಡ್ಡ ಸಜ್ಜಾಗಿದೆ. ಜಾತ್ರೆಗೂ 2 ದಿನ ಮುಂಚೆಯಿಂದಲೇ ಅಮ್ಮನ ಸನ್ನಿಧಿಯತ್ತ ಭಕ್ತರ ದಂಡು ಹರಿದು ಬರ್ತಿದೆ. ಯಲ್ಲಮ್ಮ ಮುತ್ತೈದೆಯಾಗುತ್ತಾಳೆ ಎಂಬ ನಂಬಿಕೆಯಿಂದ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಾರೆ. ಗುಡ್ಡಕ್ಕೆ ಬರುವ ಪ್ರತಿ ಮಹಿಳೆಯರು ಮುತ್ತೈದೆತನದ ಸಂಕೇತವಾದ ಹಸಿರು ಬಳೆ ಧರಿಸಿ ಸಂಭ್ರಮಿಸುತ್ತಾರೆ. ಈ ಜಾತ್ರೆ ಅವಧಿಯಲ್ಲಿ ಗುಡ್ಡದ ಅಂಗಡಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಳೆ ವಹಿವಾಟು ನಡೆಯುತ್ತೆ. ಜಾತ್ರೆಗೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ತಮ್ಮ ಆರ್ಥಿಕ ಶಕ್ತಿಯ ಅನುಸಾರವಾಗಿ ದೇವಿಗೆ ವಿವಿಧ ಕಾಣಿಕೆಯನ್ನು ಸಮರ್ಪಿಸುತ್ತಾರೆ. ಭರತ ಹುಣ್ಣಿಮೆ ಹಿನ್ನೆಲೆ ಕೊಪ್ಪಳದ ಸುಕ್ಷೇತ್ರ ಹುಲಿಗಮ್ಮ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮುಂಜಾನೆಯಿಂದ ದೇಗುಲಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹುಲಿಗಮ್ಮ ದೇವಿಯ ದರ್ಶನ ಪಡಿತಾ ಇದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸ್ತಾ ಇದ್ದು ಅಲ್ಲಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ಇನ್ನು ರಸ್ತೆ ಪಕ್ಕದಲ್ಲಿ ತೆಂಗಿನಕಾಯಿ ಮಾರಾಟ ಮಾಡ್ತಾ ಇದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಪೊಲೀಸರು ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಕಳೆದ 4 ದಿನಗಳಿಂದ ಕನಕೋತ್ಸವ ಅದ್ದೂರಿಯಾಗಿ ನಡೆಯುತ್ತಾ ಇದೆ. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಟಿಬಿ ಜಯಚಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು. ಜೊತೆಗೆ ಗಾಯಕ ವಿಜಯ್ ಪ್ರಕಾಶ್ ತಂಡದಿಂದ ರಸಸಂಜೆ ಕಾರ್ಯಕ್ರಮಕ್ಕೆ ಜನರು ಫಿದಾ ಆದರು. ವಿಜಯ್ ಪ್ರಕಾಶ್ ಗಾನಸುದಿಗೆ ತರಿದೂಗಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಸಂಪೂರ್ಣ ಕೇಸರಿಮಯ ಆಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿದೆ. ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಕಾರ್ಯಕ್ರಮಕ್ಕಾಗಿ ಬೃಹತ್ ಸೆಟ್ ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಹನುಮಾನ್ ಚಾಲಿಸಾ ಪಾರಾಯಣ, ಗಣಪತಿ ಹೋಮ ಹಾಗೂ ಪೂರ್ಣಾಹುತಿ ನಡೆಯುತ್ತೆ. ಬಳಿಕ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ, ಪ್ರಮುಖ ಮುಖಂಡರಾದ ವೇಣುಗೋಪಾಲ್ ಸೇರಿದಂತೆ 25,000ಕ್ಕೂ ಅಧಿಕ ಮಂದಿ ಭಾಗಿಯಾಗುವ ನಿರೀಕ್ಷೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಕೊಲ್ಹಾಪುರದಮ್ಮ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಆನಂದಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದು, ಹಿಂದೂ ಸಮಾಜೋತ್ಸವ ಸಮಿತಿಯ ವತಿಯಿಂದ ನಡೆಯುತ್ತಿರುವ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಚನ್ನಪಟ್ಟಣ ತಾಲೂಕಿನ ಹಿಂದೂ ಬಾಂಧವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡರು. ಸಂಜೆ 4:15 ಸುಮಾರಿಗೆ ಕಾರ್ಯಕ್ರಮ ಆರಂಭ ಆಗಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರಬೇಕು ಅಂತ ಕರೆ ನೀಡಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 843 ಮತಗಳು ಚಲಾವಣೆ ಆಗಿದ್ದು 512 ವೋಟ್ ಪಡೆದು ಜಯಮಾಲಾ ಜಯಭೇರಿ ಬಾರಿಸಿದ್ದಾರೆ. ಗೌರವ ಉಪಾಧ್ಯಕ್ಷರಾಗಿ ನಿರ್ಮಾಪಕ ಸುಂದರ್ ರಾಜು, ಡಿಸ್ಟ್ರಿಬ್ಯೂಟರ್ ಕೆ ಮಂಜು, ಎಕ್ಸಿಕ್ಯೂಟಿವ್ ಆಗಿ ಕಿಶೋರ್ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ನಿರ್ಮಾಪಕ ಎ ಗಣೇಶ್ ಆಯ್ಕೆಯಾಗಿದ್ದಾರೆ. ಇನ್ನು ಖಜಾಂಚಿ ಸ್ಥಾನಕ್ಕೆ ನರಸಿಂಹ ಮುಸ್ರಿ ಆಯ್ಕೆಯಾಗಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಜಯ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಆಪ್ತರಾಗಿದ್ದ ಪ್ರತಿಸ್ಪರ್ಧಿ ಭಾಮಾ ಹರೀಶ್ ಸೋಲುಂಡಿದ್ದಾರೆ. ನಟ ಧರ್ಮವೀರ್ ಹಾಗೂ ನಟಿ ಸಂಜನಾ ಆನಂದ್ ನಟನೆಯ ಹಯಗ್ರೀವ ಚಿತ್ರದ ಸಾಂಗ್ ಲಾಂಚ್ ಮಾಡಲಾಗಿದೆ. ಚಾಮರಾಜನಗರದ ಬ್ರಹ್ಮರಾಂಬ ಚಿತ್ರಮಂದಿರದಲ್ಲಿ ಹಾಡು ರಿಲೀಸ್ ಮಾಡಿದ್ದು ಫೆಬ್ರವರಿ 27ರಂದು ಸಿನಿಮಾ ರಿಲೀಸ್ ಆಗಲಿದೆ. ಈ ವೇಳೆ ನಟ ದರ್ಶನ್ ಫೋಟೋ ಹಿಡಿದು ಧರ್ಮವೀರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿನಿಮಾ ಪ್ರಚಾರಕ್ಕೋಸ್ಕರ ಬಂದ ಅಣ್ಣ ಬಾಸ್ ಅಂತ ಹೇಳ್ತಾ ಇಲ್ಲ. ದರ್ಶನ್ ನಮ್ಮ ಬಾಸ್. ಅಖಾಡಕ್ಕಿಳಿದು ಮಾತನಾಡೋರಿಗೆ ಮೀಟರ್ ಬೇಕು. ಯಾರ ಹೆಸರು ಹೇಳದೆ ದರ್ಶನ್ ವಿರೋಧಿಗಳಿಗೆ ನಟ ಧರ್ಮವೀರ್ ಟಕ್ಕರನ್ನು ಕೊಟ್ಟಿದ್ದಾರೆ. ಸಿನಿಮಾ ಪ್ರಚಾರಕ್ಕೋಸ್ಕರ ಅಣ್ಣ ಬಾಸ್ ಮಾಡೋರಿಗೆ ಏನ್ ಬೇಕು